ಇವತ್ತು ಈ ವೇದಿಕೆಗೆ ಕುಮಾರಣ್ಣ ಬಂದಿರೋದು ಯಾವ ತರ ಆಗಿದೆ ನನಗೆ ಅಂತಂದ್ರೆ, ಆ ವಿದ್ವಾಂಸರು ಹೇಳೋ ರೀತಿ ಅಮೃತದ ಕೂತಿನಲ್ಲಿ ಮಿಂದಂತ ಅನುಭವ ಅಂತ ಏನ್ ಹೇಳ್ತೀವೋ ಆ ಅನುಭವ ಇವತ್ತೆಲ್ಲ ನಮ್ಮ ಸುತ್ತಮುತ್ತಲಿನ ಜನಕ್ಕೆ ನನಗೂ ಸೇರಿ ಒಳ್ಳೆ ಆ ಅನುಭವ ಒಂದು ಅಮೃತದ ಮುಡುಗಲ್ಲಿ ಮಿಂದಂತ ಆಗಿದೆ. ಜೊತೆಗೆ ಇವತ್ತು ಕುಮಾರಣ್ಣವರು ಇವತ್ತು ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ KM ನಾಗರಾಜರವರು ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ಬರ್ತಾ ಇದ್ದಾರೆ. ಅವರು ತುಂಬ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಇವತ್ತು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನಲ್ಲಿ ಎಲ್ಲ ಹೋಬಳಿನಲ್ಲೂ ನಮ್ಮ ಕುಮಾರಸ್ವಾಮಿ ಅವರ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಇವತ್ತು ತುರುವೇಕೆರೆ ತಾಲೂಕಿನಲ್ಲಿ ಯಾವುದೇ ಒಂದು ಸ್ಥಳೀಯ ಚುನಾವಣೆ ಇರ್ಬೋದು, ಒಂದು MP ಚುನಾವಣೆ ಇರ್ಬೋದು, MLA ಚುನಾವಣೆ ಇರ್ಬೋದು, ಅವೆಲ್ಲ ಏನು ಅಂತಂದ್ರೆ ಯಾವ ಪ್ರತಿನಿಧಿ ನೋಡಿ ಯಾರು ಓಟ್ ಹಾಕಲ್ಲ. ಇವತ್ತು ಕುಮಾರಣ್ಣ ದೇವೇಗೌಡರು ಏನು ಅವ್ರು ಏನ್ ತೋರಿಸ್ತಾರೋ, ಅವ್ರು ಏನ್ ಪಕ್ಷದಲ್ಲಿ ಅವ್ರಿಗೆ ಏನು ವಿಷಯ ಇದೆಯಾ ಅವರೇ ಅವರ ಕುಮಾರಸ್ವಾಮಿ ವರ್ಚಸ್ವಾಗಿದೆ. ಕುಮಾರಸ್ವಾಮಿ ಅವ್ರ ಹತ್ರ ಅವ್ರು ಏನ್ ಕೆಲಸ ಮಾಡ್ತಾರೋ ಅದೇ ರೀತಿ 10% ಎಲ್ಲ ಶಾಸಕರು ಎಲ್ಲ MP ಗಳು ಏನಾರ ಕೆಲಸ ಮಾಡಿದ್ದೆ ಆದ್ರೆ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕಿಂತ ಪ್ರಾದೇಶಿಕ ಪಕ್ಷದ ಸಂಖ್ಯೆ ಅಧಿಕಾರದಲ್ಲಿ ಯಾವುದೇ ಸಂಶಯ ಇಲ್ಲ. ಅವ್ರನ್ನ ನಾವು ಅನುಸರಿಸಬೇಕು, ಅವ್ರ ಆದರ್ಶಗಳನ್ನ ಅನುಸರಿಸಬೇಕು, ಅವರ ಕೆಲಸಗಳನ್ನ ನಾವು ಅನುಸರಿಸಬೇಕಾಗಿದೆ. ಸ್ನೇಹಿತರೆ, ಜೊತೆಗೆ ಇವತ್ತು ಸೋಮಣ್ಣವರು ಸುಮಾರು 48,000 ತುರುವೇಕೆರೆ ತಾಲೂಕಿಂದ ಲೀಡ್ ತಗೊಂಡಿದ್ದಾರೆ ಅಂತಂದ್ರೆ ಎಲ್ಲ ಕುಮಾರಣ್ಣ ಅಭಿಮಾನಿಗಳು ದೇವೇಗೌಡರು ಓಟ್ ಹಾಕಿರೋದಕ್ಕೆ ಯಾವ ಕೇವಲ ಒಂದು ವಾರದಲ್ಲೆಲ್ಲ ಓಡಾಡಿದ್ರು ಹಾಗೆ ಅದು ಆ ಋಣ ಅವ್ರಿಗೂ ಇದೆ. ಆ ಋಣ ಬರೋ ತೀರಿಸೋ ಕೆಲಸ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಜೊತೆಗೆ ನಮ್ಮ ಕುಮಾರಸ್ವಾಮಿ ಹತ್ರ ಒಂದು ಬೌದ್ಧಿಕ ಕ್ಷಮತೆ ಅಂದ್ರೆ ಬುದ್ಧಿವಂತಿಕೆ, ಸಮಗ್ರ ವ್ಯಕ್ತಿತ್ವ, ನೈತಿಕತೆ, ಕಾರ್ಯಶೀಲತೆ, ಕ್ರಿಯಾಶೀಲತೆ, ಕಾರ್ಯತತ್ಪರತೆ ಇವೆಲ್ಲ ಮೈಗೂಡಿಸಿದ ನೋಡಿ ಇವತ್ತು ಸನ್ಮಾನ್ಯ ಮೋದಿ ಅವರು ಅವರಿಗೆ ಕೇಂದ್ರ ಸಚಿವರ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಕೇಂದ್ರ ಸಚಿವ ಸ್ಥಾನ ಯಾವ ತರ ನಿಭಾಯಿಸ್ತಾ ಇದ್ದಾರೆ ಅಂದ್ರೆ ಅದರಲ್ಲೂ ಒಂದು ಕ್ರಾಂತಿಕಾರಿಕ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಹಾಗಾಗಿ ಸುಮಾರು ಇವತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ವೈಜಾಗ್ ಅಂತ ಒಂದು ಕಾರ್ಖಾನೆಗೆ 15,000 ಕೋಟಿನ ಅವರು CM ಅವರು CM ಆದಂತ ಆಂಧ್ರ CM ಆದಂತ ಚಂದ್ರಬಾಬು ನಾಯ್ಡು ಮನವಿ ಮಾಡಿಕೊಂಡು ಅಂತ 15,000 ಕೋಟಿನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾರು ಅವ್ರನ್ನ ಹೋಗಿ ಭೇಟಿಯಾಗಿಲ್ಲ, ನಮ್ಮಲ್ಲೆಲ್ಲ ಕೈಗಾರಿಕೆ ಹಿಂದುಳಿದಿದ್ದಾರೆ. ಆ ರೀತಿ ಇರುವಂತದ್ದು. ಜೊತೆಗೆ ಒಂದು ವಿಕಸಿತ ಭಾರತ ವಿಚಾರದಲ್ಲಿ ಸುಮಾರು ಅವರು 300 ಮಿಲಿಯನ್ ಟನ್ ಒಂದು ಉತ್ಪಾದನೆ, ಉಪ್ಪು ಉತ್ಪಾದನೆಗೆ ಒಂದು ಟಾರ್ಗೆಟ್ ಅವರು ಇಟ್ಕೊಂಡಿದ್ದಾರೆ. 2030 ಮಾಡಬೇಕು. ಅದೇ ರೀತಿ ಅನೇಕ ಒಂದು ರಿಫಾರ್ಮ್ಸ್ ಇವತ್ತು ಮಂಡ್ಯದಲ್ಲಿ 15 ಕೋಟಿ ಒಂದು ಸ್ಟೇಡಿಯಂ ಮಾಡಿದ್ದಾರೆ. ಡಿಸಬಿಲಿಟೀಸ್ ಅಂದ್ರೆ ಅಂಗವಿಕಲರಿಗೆ ಸುಮಾರು 400 ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೊಟ್ಟಿದ್ದಾರೆ. ಅನೇಕ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇವತ್ತು ಯಾವತ್ತು ಕುಮಾರಣ್ಣ ನಾನು CM ಆಗ್ಬೇಕು ಅಂತ ಹೇಳಿಲ್ಲ, MP ಆಗ್ಬೇಕು ಅಂತ ಹೇಳಿಲ್ಲ. ಇಡೀ ರಾಜ್ಯದ ಮೂಲಗಳ ರೈತರ ಧ್ವನಿ ಕುಮಾರಸ್ವಾಮಿ ಅವರು ಮುಂದಿನ ದಿನ 28ರಲ್ಲಿ CM ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಯಾವತ್ತು ಹೇಳಿದ್ರಲ್ಲ, ಇವತ್ತು ಏನು ಸನ್ಮಾನ್ಯ ಮೋದಿ ಅವರು ಕೊಟ್ಟಿರೋ ಕೆಲಸನ ಪ್ರತಿ ತಿಂಗಳು ಒಂದು ರಿಪೋರ್ಟ್ ರೆಡಿ ಆಗ್ತಾ ಇದೆ. ಫೆಬ್ರವರಿ, ಮಾರ್ಚ್, ಜನವರಿ, ಡಿಸೆಂಬರ್ ಅದು ನೋಡ್ತಾ ಇದ್ರೆ ನಾವು ಎಲ್ಲ ಒಂದು ಇನ್ಸ್ಪಿರೇಷನ್ ಸ್ಫೂರ್ತಿಗೊಳ್ತೀವಿ. ಜೊತೆಗೆ ಕುಮಾರಣ್ಣ ಅವ್ರ ಬಗ್ಗೆ ಹೇಳ್ಬೇಕು, ಒಂದು ದಿನ ಹೇಳ್ಬೋದು. ಜೊತೆಗೆ ಇವತ್ತು ಏನು ಮಹಿಳೆಯರಿಗೆ ಒಂದು ನಮ್ಮ ಭಾರತದ ಆದರ್ಶ ಮಹಿಳೆ ಅಂದ್ರೆ ತಾಯಂದಿರು. ಆ ತಾಯಂದಿರ ಶಕ್ತಿನ ತುಂಬೋದಕ್ಕೆ 96ರಲ್ಲಿ ನಮ್ಮ ದೇವೇಗೌಡರು ಸನ್ಮಾನ್ಯ ಮಾಜಿ ಪ್ರಧಾನಿ ಮಂತ್ರಿಗಳು 33% ಅವರಿಗೆ ಒಂದು ಮೀಸಲಾತಿನ ಅವತ್ತಿನ ದಿನದಲ್ಲಿ ಅವರು ದೂರದ ಸೀಟ್ ತರಕ್ಕೆ ಹೋಗಿದ್ರು. ಅವತ್ತು ಫೇಲ್ಯೂರ್ ಆಯ್ತು. ನಿಮ್ಮ ಮಹಿಳೆಗೆ ಸಬಲೀಕರಣ ಮಾಡಬೇಕು ಅಂತ ಪಂಚಾಯತ್ನಲ್ಲಿ ಅದು ಒಂದು ಸೇರ್ಕೊಂಡಿತ್ತು. ಮುಂದಿನ ದಿನಗಳಲ್ಲಿ ಮಹಿಳೆಯರ ಸಬಲೀಕರಣ, ನಾರಿ ಶಕ್ತಿನ ಕೊಟ್ಟು ಈಗ ಅದನ್ನ ಶಕ್ತಿ ತುಂಬುವಂತ ಕೆಲಸ ಕುಮಾರಣ್ಣ ಮಾಡೋದ್ರ ಸಂಶಯನೇ ಇಲ್ಲ ಅಂತ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ತುರುವೇಕೆರೆಗೆ ಬಂದಿರೋದ್ರಿಂದ, ಇವತ್ತು ಸಮಯದ ವೇಳೆ ಕಮ್ಮಿ ಇರೋದ್ರಿಂದ ನಮ್ಮ ಕುಮಾರಣ್ಣ ಅವರು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ನೆರವೇರಿಸಿಕೊಟ್ಟೋದಕ್ಕೆ ನಾವು ಯಾವಾಗಲೂ ತುಂಬಾ ಅಭಾರಿ. ಈ ಸುತ್ತಮುತ್ತಲಿನ ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿ ಜನ ನಿಮ್ಗೆ ಅಭಾರಿ ಆಗಿರ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.